Raj Electronics and Home Appliances लोन फैसिलिटी अवेलेबल। BT न्यूज 24/7 में आपका स्वागत है। बसव कल्याण तहसीलदार द्वारा अपनी जमीन तक सड़क न पहुंचाने से तंग आकर एक किसान रस्सी और जहर की शीशी लेकर आत्महत्या करने तहसील कार्यालय पहुंचा। ये घटना शहर के बाहरी इलाके में मिनी विधान सौदा के पास हुई। तालुके कोहिनूर गांव के किसान प्रशांत लकमाजी आत्महत्या करने तहसील कार्यालय पहुंचे। आइए सुनते हैं इनकी जुबानी। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। ಸರ್ಕಾರಿ ನೆಲದಾಗ ಹೋಗ್ಬೇಕಂದ್ರೂ ಏನು ಮಾಡ್ತಾ ರೈತ ನಮಗೆ ದಾರಿ ಬಿಡ್ತಾ ಇಲ್ಲ। 2 ಪೈಪ್ ಹಾಕಿದಾನೆ, ಗಾರಿ ಹೊಡೆದಿದ್ದಾನೆ। ಸರ್ಕಾರಿ ಎಲ್ಲ ತಕ್ಷಣ ಇದಕ್ಕೆ ನಮಗೆ ದಾರಿ ಮಾಡ್ಕೊಡ್ಬೇಕಂತ ನಾವ್ರೀಗ 50 ವರ್ಷದಿಂದ ನಾವ್ರಿಗೆ ಮನೆ ಮಾಡ್ಕೊಂಡಿದ್ದೆವು। 50 ವರ್ಷದಿಂದ ಅಲ್ಲಿ ದಾರಿ ನಡೀತಾ ಇದ್ದೇವೆ ಸರ್। ಅಂದ್ರೂ ಅಲ್ಲಿ ಏನಪ್ಪ ಅಂದ್ರೆ ದಾರಿ ಬಿಡ್ತಾ ಇಲ್ಲ ಅವನು। ಆ ಕಡದ ಈ ಕಡದ ಸುಳ್ಳು ಹೇಳೋದು ಸರ್। ಅವರು ಸರ್ವೇನ ಭೂಮಾಪನ ಅಧಿಕಾರಿ ಬಂದು ಸರ್ವೆ ಮಾಡಿ ಈ ಹೊಲಕ್ಕೆ ಕಾಲುದಾರಿ ಬಂಡಿದಾರಿ ಯಾವುದೇ ಇರಲ್ಲ, ಸರ್ಕಾರಿ ನಾಲ ಇರ್ತದೆ ಅಂತ ಅವರೊಂದು ನಮಗೆ ಕಾಪಿ ಕೊಟ್ಟರು ಸರ್। ಮತ್ತು ಸರ್ಕಾರಿ ನಾಲ ಇದ್ರೆ ನಮ್ಗೆ ಅದಕ್ಕೆ ಒಳಗೆ ಹೋಗಕ್ಕೆ ನಮ್ಗೆ ಬಿಡಲಾಗ್ಯಾನ ಸರ್ ಅಂತ ಅಂದಾಗ ಅವ್ರು ಶಾಂತಗೌಡ ಅಂತ ಇದ್ರು ಸರ್ ಪೈಲ ತಹಸೀಲ್ದಾರ್। ಅವ್ರು ಬಂದು ಹನಮ್ ಸರ್ವೆ ಮಾಡ್ರಿ ಸರ್, ಇದು ನಾಲ ಯಾವತ್ತ ಅಂತ ಅವ್ರು ಬಂದು ಸರ್ವೆ ಮಾಡಿದಾಗ ಅವರು ಖರಾಬ್ ಸರ್ಕಾರಿ ಜಾಗ ಇದೆ, ಇಮ್ಮಿಡಿಯೇಟ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಒಳಗೊಂದು ಗುಮ್ಮೆ ಹಾಕಿನ ಸಿಮೆಂಟ್ ಮೊದಲು ಸರ್ ಅದು ತೆರವುಗೊಳಿಸ್ಬೇಕಂತ ಆದೇಶ ಮಾಡ್ರಿ ಸರ್। ಆದೇಶ ಮಾಡಬೇಕಾದ್ರೆ ತಲಾಟಿ ಮತ್ತು RI ಅವ್ರು ಇಮಿಡಿಯೇಟ್ಲಿ ಬಂದು ಆದೇಶದ ಪ್ರಕಾರ ಅವ್ರು ತೆರವುಗೊಳಿಸ್ತಾರೆ ಸರ್। ತೆರವುಗೊಳಿಸ್ಬೇಕಾ 2 ಪೈಪ್ ಅವ್ರಿ ಸರ್ ಮತ್ತು ಒಳಗಡೆ ಅವು 2 ಪೈಪ್ ಏನಂತ ಒಂದು ಎತ್ತುಗಳಿಗೆ ಮನುಷ್ಯರಿಗೆ ಹೋಗೋದು ತೊಂದರೆ ಆಗುತ್ತೆ ಸರ್। ಈಗ ಹೆಂಗೆ ಹೋಗ್ಬೇಕು ಸರ್, ರಾಶಿ ತಲೆ ಮ್ಯಾಗ ಒಬ್ಬ ತಲೆ ಹೆಂಗೆ ಹೋಗ್ಬೇಕು ಅವ್ರು ತಟ್ಟತಣ ಇವರು ಗಾದಗ ಸರ್ ಅವ್ರಿಗೆ ಎಷ್ಟು ತಾರೀಕಪ್ಪ ಅಂದರೆ 2/8/2023 ಅವ್ರಿಗೊಂದು ಲೆಟ್ರ್ ಕೊಟ್ಟರು ಸರ್। ಸರ್ ಈ ಥರ ಪ್ರಾಬ್ಲಮ್ ಇದೆ, ಬಂದು ಸಾಲ್ವ್ ಮಾಡಿ ಸರ್, ಬರ್ತಾ ಇವತ್ತು ಬರ್ತಾ ನಾಳೆ ಬರ್ತಾ ಅದು ಹೋಯ್ತು ಸರ್। ಮತ್ತು 18 ತಾರೀಕಿಗೆ ಸರ್ 18 ತಾರೀಕಿಗೆ ಒಂದು ಕೊಟ್ಟರು ಸರ್, ಅದಕ್ಕೂ ಸ್ಪಂದನೆ ಕೊಟ್ಟರು ಸರ್। 30 ತಾರೀಕಿಗೆ ಕೊಟ್ಟರು ಸರ್, ಅದಕ್ಕೂ ಸ್ಪಂದನೆ ಇರಲಿ। 23ಕ್ಕೆ ಬಂದು ಕೊಟ್ಟರು ಸರ್, ಅದನ್ನೂ ಸ್ಪಂದನೆ ಇಲ್ಲ ಸರ್। ಇವಾಗ ಮಾಡ್ತಾ ನಾಳೆ ಬರ್ತಾ ಅಂತಂಬ ಸರ್। ಅಲ್ಲಿ ಎಷ್ಟು ಜನ ರೈತರು ಹೋಗ್ತಾರಲ್ಲ ಅದೇ 10-11 ಜನ ಇದ್ದಾರೆ ಸರ್, ಇಷ್ಟು ಮಂದಿ ಇದ್ದವ್ರು ಇದ್ದಾರೆ ಸರ್। ಈಗ ಹಗ್ಗ ಹಿಡ್ಕೊಂಡು ಬಂದಿರಲ್ಲ, ಯಾಕೆ ಏನು ಉದ್ದೇಶ? ನಾನು ಮನನೊಂದು ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ ಸರ್ ಅವರು। ಅವ್ರು ಎದುರು ಪಾಸಿ ಹಾಕೋಬೇಕಂತ ನಾನು ಇವತ್ತು ಹಗ್ಗ ತಂದೆ ಸರ್। ಸಮಸ್ಯೆ ಬಗೆಹರಿಸಲ್ಲ, ಸಮಸ್ಯೆ ಬಗೆಹರ್ತನ ಇಲ್ಲಿ ಹೋಗಲ್ಲ ಸರ್। ಇವರು ಬಂದು ನಾವು ಹಿಡ್ಕೊಂಡು ಹೋಗಿ ಎಲ್ಲರೂ ಕೂಡ ಹಾಕ್ಬೋದು। ನಾನು ಮನೆಗೆ ಅವ್ರ ಹೆಸರು ಹೇಳೋದು ಬರೀಲಿ, ನಾ ಇವತ್ತು ನಾ ಪಾಸ್ ಶಿಕ್ಷೆ ಹಾಕೋತೀನಿ ಮನೆಗೆ। ಯಾರ ಹೆಸರು ಬರೀತಾರೆ? ತಹಸೀಲ್ದಾರ್ ಯಾಕೆ ತಹಸೀಲ್ದಾರ್ ಅವ್ರದ್ದು ಯಾಕೆ? ಏಳು ಸಲ ಹೇಳ್ತಾರೆ ಸರ್, 1 ಸಲ ಹೇಳ್ತಾರೆ, 2 ಸಲ 100 ಸಲ ಬಂದ ಸರ್ ಆಫೀಸ್ ಏನ್ ಹೇಳ್ತಾರಂತ? ಬರೇ ಬರ್ತಾ ಸರ್, ಇವತ್ತು ಬರ್ತಾ ನಾಳೆ ಬರ್ತಾ, ಅವ್ರ ಬಲ್ಲೋಗು ಇವ್ರ ಬಲ್ಲೋಗು ಇವ್ ನೋಡ್ರಿ ಸರ್। ಇವ್ರಂದ್ರು ಫೋನ್ ಹಚ್ಚಿ ನಮ್ಮ ತಮ್ಮರು ಬಂದಿರಿ ಬೆಂಗಳೂರು ಕರ ಸರ್, ಯಾಕೆ ಮಾಡ್ಲಾಕಂತ ಕೇಳೋದು ಅವ್ರಿಗೆ ಕ್ವಶನ್ ಹಾಕೋರು। ನೀ ಯಾರೋ ಕೇಳೋಕ ಅಂತಾರೆ ನಮ್ಮ ತಮ್ಮಗ್ರಿ, ನೀ ಏನ್ ಮಾಡ್ತಾವ ಕೆಲಸ ನಮ್ಮ ತಮ್ಮ ಕ್ವಶನ್ ಹಾಕ್ತಾರೆ। ನಾನು ಹೇಮಲತಾ ನಾಯಕ್ PA ಕೊಡಗು MLC PA ಇದ್ದೀನಿ ಅಂತ ಅವ್ರು ಹೇಳ್ತಾರೆ ನಮ್ಮ ತಮ್ಮರು। ಅಮ್ಮಣ್ಣ ಯಾವ ಪಾರ್ಟಿದವ್ರು ಅಂತ ಕೇಳ್ತಾರೆ ಇವರು ತಹಸೀಲ್ದಾರ್ ಅವ್ರಾಗಿ, BJP-ದವ್ರ ಅಂತ ನಮ್ಮ ತಮ್ಮರು ಅಂತಾರ, ರಾಜಕೀಯ ಮಾಡ್ತಾರ। ಅಂದ್ರೆ ಇವ್ರು ಅಂತಾರ ನೀ ಸಣ್ಣ ಸಲ ಹೋಗೋ ನಾ ಮಾಡ್ತಾಂದ್ರು ಹೋಗ್ಬಿಡು, ನಮ್ಗೆ ಅಂತ ರೈತರಿದ್ದು ಯಾರ ಬಲ್ಲಿ ಹೋಗಿ ನಮ್ಗೇನು ಕಷ್ಟ ಸರ್, ನಮಗೆ ಪ್ರಾಬ್ಲಮ್ ಅಂತ ಅವ್ರ ಬಲ್ಲಿ ಹೋಗಿದ್ದಾರೆ ಸರ್। ನೀವು ಕೇಳಿ ಶಾಸಕರಿಗೆ ಅವ್ರ ಬಲ್ಲಿ ಹೋಗಿದ್ದೆವು ಸರ್, ನಮ್ಮ ಸಮಸ್ಯೆ ಏನಿದೆ ಬರ್ತಾ 4 ದಿನದಾಗ ಅಂತ ನಿನ್ನೆ ಬಂದಿರೋ ಅವ್ರಿಗೆ ಏನು ನಮ್ಗೆ ಅಂದ್ರೆ ನಿಮ್ಮ ಮನೆ ಪೂಲ್ ಹೊಡೆದಾಗ ಬಂದಿರಿ ಸರ್, ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ। ಸಿಂಗ್ರ ಸಾಬ್ರ ಬಲ್ಲಿ ಹೋಗಂದ್ರಿ, ಅವ್ರಿಗೂ ಹೇಳಿದ್ರಿ, ಎಲ್ಲರೂ ಬಲ್ಲಿ ಓಡಾಡಿದ್ರು ಸರ್। ನಾವೇನಿಲ್ಲ ರಾಜಕೀಯ ಮಾಡ್ತೀರಿ ಸರ್, ಮತ್ತೇನಂತ ನೀವು ರಾಜಕೀಯ ಮಾಡ್ತೀರ ನಂಗೆ ಧಮಕಿ ಹಾಕ್ತಾರೆ ಸರ್। ಈಗ ಮನನೊಂದು ನೀವು ಮನನೊಂದು ಇವತ್ತು ನಾ ಪಾಸ್ ಶಿಕ್ಷೆ ಅವ್ರ ಎದುರೇ ಹಾಕೋತೀನಿ, ಅವ್ರ ಹೆಸರು ಹೇಳಕಸಿ ನಾ ಇವತ್ತು ನಾ ಪಾಸ್ ಶಿಕ್ಷೆ ಹಾಕೊಂಡು ಈ ವಿಷಯನ ತಂದಿನಿ। ಅವ್ರ ಹೆಸರು ಹೇಳಿದ್ಮ್ಯಾಗ ನಾ ವಿಷಯ ಕೊಡ್ತೀನಿ ಇವತ್ತ, ಹುಟ್ಟಿದ್ರೆ ಇವತ್ತು ಹಾಕೊಲೇಬೇಕನ್ನ ಸರ್। ಕೆಲಸ ಆಗತನ ಇಲ್ಲಿ ಹೋಗಲ್ಲ ಸರ್, ನಾ ಅವ್ರ ನಂಗೆ ಎಲ್ಲಿ ಕೂಡಕ್ ಹಾಕಲಕ್ಕ ನಾ ಊರ್ ಹಾಕೊಂಡ್ರೆ ಅವ್ರ ಹೆಸರು ಹೇಳೇ ಸಾಯ್ತೀನಿ, ರಸ್ತೆ ಆಗತನ ಇಲ್ಲ। ಈ ಸರ್ಕಾರದಾಗ ಅನ್ನದಾತರಿ ಎಲ್ಲ ಬೆನ್ನೆಲುಬು ಅಂತ ಹೇಳ್ತಾರ, ರೈತರಿಗೆ ಇಷ್ಟೊಂದು ಸಮಸ್ಯೆದಾಗ ಈಗ ನೀವು ಇಷ್ಟೊಂದು ಅಲಿಡದಾಳತ್ರಿ ನಿಮ್ ಕೆಲಸ ಆಗಲ್ಲ ಹೋಗ್ಯದ ಹೆಂಗ ಅಂತ ಇದು ಎಲ್ಲ ಈ ಸರ್ಕಾರದಾಗ ಹಿಂಗಾದ್ರೆ ಬಹಳ ಸಮಸ್ಯೆ ಅದ, ನಿಮ್ಗೆ ಬಹಳ ಮನನೊಂದಿರಿ ನೀವು ಈ ಲೆಕ್ಕದ ಮೇಲೆ। ಈ ಅಧಿಕಾರಿಗಳು ಸರ್ ಎಲ್ಲ ರೀ ಅಧಿಕಾರಿಗಳು, ಈಗ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಎಷ್ಟು ಎಲ್ಲ ಕಡೆ ಇದು ಮಾಡ್ತಾ ಇದಾರೆ। ನಾನು ಅವ್ರಿಗೂ ಕಾಲ್ ಮಾಡಿದ್ದೀನಿ ಸರ್, ಬರ್ರಿ ಸರ್ ಬಸವಕರಣಿಗೆ ಬನ್ನಿ, ಇಲ್ಲಿ ಮಕ್ಕಳು ಇದು ನೋಡೋದ ಅಂತ ಅಂದ್ರೂ ಅವ್ರು ಬಂದ್ರೆ ಹೇಳ್ಬೇಕಂದ್ರೆ ಎಲ್ಲ ರೆಡಿ ಇದೆ ಸರ್। ಅವ್ರಿಗೂ ಮೊನ್ನೆ ಇವ್ರು ಬಂದಿರು ಚಂದ್ರಶೇಖರ್ ಕಟ್ಟೋರಿ ಅವರು ಕಾರ್ಯದರ್ಶಿ, ಅವ್ರು ನಮಗೆ ಇಲ್ಲಿ ಸಿಕ್ಕಿಲ್ಲ, ನಮ್ಗೊಬ್ರು ಹೇಳೋರು ಬಂದಾರ ಅಂತಂದ್ರು, ಬಂದ್ರೆ ನಾ ಇಲ್ಲಿ ಬರತ್ತ ಅವ್ರು ಇಲ್ಲಿ ಪಾಸ್ ಆಗಿದ್ರು, ಮತ್ತೆ ಬೆಂಗಳೂರಿಗೆ ಹೋಗಿ ಅವ್ರಿಗೆ ನಾವು ಮೆಮೊರಿಯಂ ಕೊಟ್ಟು ಇದು ತೊಗೊಂಡು ಸರ್, ರಿಸಲ್ಟ್ ಕಾಪಿ ತೊಗೊಂಡಿದ್ದು ಸರ್।